ಬಂಜಾರ ಸಮಾಜವನ್ನು ಒಕ್ಕಟ್ಟು ಮಾಡಿ ಬಂಜಾರ ಸಮಾಜದ ಶಕ್ತಿ ಏನಿದೆ ಅನ್ನುವಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ತೋರಿಸಿದಂಥ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಸಮಾಜದಲ್ಲಿ ಅನೇಕರು ಶ್ರೀಮಂತರಿರ್ಬೋದು, ಯಾವುದೇ ಸಮಾಜ ತಗೋರಿ, ಆದರೆ ಸಮಾಜಕ್ಕಾಗಿ ಇವತ್ತು ಯಾರ ಕಡೆಯಿಂದನೂ ₹1 ತಗೋಲಾರ್ದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಜಾರ ಸಮಾಜದ 2 ರತ್ನಗಳಿದ್ದಂಗೆ, ಒಂದು ಮಂಗಲೀಬಾಯಿ ಅವರು, ಇನ್ನೊಬ್ಬರು ಹನುಮಂತವರು, ಅವರಿಬ್ಬರನ್ನು ಕರೆಸಿ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಮಾಡಿದಂಥ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಪ್ರಕಾಶ್ ಚೌಹಾಣ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಹೊಡೆದು ಒಂದು ಅಭಿನಂದನೆ ನೀವು ಸಲ್ಲಿಸ್ಬೇಕಂತ ಹೇಳ್ತಾ ಇದ್ದೀನಿ ಬಂಧುಗಳು. ನೋಡ್ರಿ, ಇವತ್ತ ನಾವು ನೋಡ್ತೀವಿ ಎಷ್ಟೋ ಸಂದರ್ಭದಾಗ ಕಾರ್ಯಕ್ರಮ ಮಾಡ್ತೀನಿ ಅಂತ ರೊಕ್ಕ ಎತ್ತಿ ಅರ್ಧ ರೊಕ್ಕ ನುಂಗು ಮಂದಿ ಅದಾರ. ಒಂದು ₹10 ಲಕ್ಷ ಕಲೆಕ್ಷನ್ ಮಾಡಿದ್ರಿ, ₹2 ಲಕ್ಷ ಮಾಡಿ ₹8 ಲಕ್ಷ ಒಯ್ಯಿ ಕಳ್ಳರು ಅದಾರ. ಆದರೆ ಯಾವುದೇ ಸಮಾಜದ ಒಬ್ಬರ ಕಡೆಯಿಂದ ಹಣ ತಗೊಲಾರ್ದೆ ತಾ ದುಡ್ದಂಥ ಹಣದಲ್ಲಿ ಅವನು ನಿಯತ್ತಿಂದ ಕೆಲಸ ಮಾಡ್ಯಾನ. ರಿಯಲ್ ಎಸ್ಟೇಟ್ ಮಾಡಿ ಏನೋ ಒಂದು ತನ್ನ ಉದ್ಯೋಗ ಮಾಡಿ ಯಾರಿಗೂ ಮೋಸ ಮಾಡಲಾರ್ದೆ, ಟೊಪ್ಪಿಗೆ ಹಾಕ್ಲಾರ್ದೆ, ಯಾರ್ದಾರೆ ಬೇರೆಯವ್ರ ಆಸ್ತಿ ನುಂಗಲಾರ್ದೆ ಪರಿಶ್ರಮದಿಂದ ಪ್ರಕಾಶ್ ಚೌಹಾಣ್ ಇವತ್ತು 70 ಲಕ್ಷ 1 ಕೋಟಿ ಆದ್ರೂ ಇಟ್ಟು ಜನ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡ್ಯಾನ. ನಿಮ್ಮೆಲ್ಲರ ಆಶೀರ್ವಾದ, ಹೊಸ ಜನ ಬರಬೇಕು. ಬರೇ ಒಂದೇ ಕುಟುಂಬದವರು ಎಲ್ಲ ಆಗೋಬಾರ್ದು. ಈಗ ನಾವು ಹೋರಾಟ ಮಾಡಾಕತ್ತಿದ್ದು ಕುಟುಂಬ ರಾಜಕಾರಣದ ವಿರುದ್ಧ ನಂದು ಹೋರಾಟ. ಅವರೇ ಅಪ್ಪ ಗಣ ಮಗ, ಮಗ ಗಣ ಮೊಮ್ಮಗ, ಮೊಮ್ಮಗನ ಮೊಮ್ಮಗಳು ಬೇಡ. ಯಾರು ಹೊಸ ಸಮಾಜದಾಗ ಲೀಡರ್ಗಳು ಹುಟ್ಟಬೇಕು. ಅವರ ಶಕ್ತಿ ಶಿವಲಾಲ್ ಮಹಾರಾಜರ ಸಹಿತ ಪರಿಶ್ರಮದಿಂದ ಇಂಥ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂಥವ್ರು. ಆ ಕೆಲಸ ಇವತ್ತು ಬಂಜಾರ ಸಮಾಜದ ವಿನಂತಿ ಮಾಡ್ಕೋತೀನಿ, ನೀವೆಲ್ಲ ಒಕ್ಕಟ್ಟಿನಿಂದಿರಿ. ನೋಡಿ, ನಾ ಕಲಬುರಗಿಗೆ ಹೋಗಿದ್ದೆ ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆಯಲ್ಲಿ. ಪಾಪ ಬರೀ 25,000 ಸೋತರು. ನಾವೊಂದು 15-20 ಸಭಾ ಮಾಡಿದೆ, 10-15,000 ಜನ ಸೇರ್ತಿದ್ರು. ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಆದಾಗ ನಮ್ಮ ಜೋಡ ಹಗಲು ರಾತ್ರಿ ಬಂದಂಥ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು. ಯಾರೋ ಹೊರಗಿನವರಲ್ಲ, ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು. ಅದಕ್ಕೆ ನನಗಿರುವಂಥ ಜಗಳ. ನಾ ಯಾರಿಗೂ ಅಂಜುವ ಮಗ ಅಲ್ಲ. ನೀವು ಟಿ ವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೇನು ಕಿಸಿದಾಗೋದಿಲ್ಲ. ನಾ ಹಿಂಗೆ ಇರಾವ. ಒಂದು ದಿವಸ ಕರ್ನಾಟಕದ ನಂಬರ್ 1 ಆಗವನೇ, ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೇ. ಯಾರು ಬೇಕಾದ ಲಗ ಹೊಡಿಲಿ, ನನಗೆ ಅಧಿಕಾರ ಸಿಕ್ತಂದ್ರೆ ಪ್ರಕಾಶ್ ಚೌಹಾಣನು ಒಂದು ಒಳ್ಳೆ ಹುದ್ದೆಗೆ ತರುವಂತ ನಮ್ಮ ಶಿವಲಾಲ್ ಮಹಾರಾಜರ ಸಾಕ್ಷಿಯಾಗಿ ಹೇಳ್ತೇನೆ. ನೀವೆಲ್ಲ ಗಟ್ಟಿಯಾಗಿರಿ. ನಾನು ಜೋಡ ಹೊಸ ಅಧ್ಯಾಯ ಪ್ರಾರಂಭ ಮಾಡೋದು ಕರ್ನಾಟಕದಾಗ. ಸಾಕಿರು ಕಳ್ಳರು ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ ಮಾಡಿ. ಇವತ್ತು ನೋಡ್ರಿ, ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಮಾಡಿ, ಎಷ್ಟು ಮಂದಿ ಶ್ರೀಮಂತರಾಗ್ಯಾರ ಎಲ್ಲ ಸಮಾಜನಾಗ. ಸಮಾಜಕ್ಕೆ ಯಾರು ಕೊಡ್ತಾರೇನೋ ಒಂದು ಲಕ್ಷ ಪಟ್ಟಿ ಕೊಡು ಅಂದ್ರೆ 108 ವಿಚಾರ ಮಾಡ್ತಾರೆ. ಇಲ್ರಿ, ಭಾಳ ತ್ರಾಸ ಐತಿರ್ತಾರೆ. 10 ಕೋಟಿ 20 ಕೋಟಿ ರೂಪಾಯಿ ಮನೆ ಕಟ್ತಾರೆ, 4 ಕೋಟಿ ರೂಪಾಯಿ ಗಾಡಿ ಒಳಗೆ ಅಡ್ಡಾಡ್ತಾರೆ. ಆದರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ, ಯಾವ ಸಮಾಜ ನಮ್ಮನಿತ್ತು ದೊಡ್ಡದು ಮಾಡೈತಿ, ಆ ಸಮಾಜದ ಋಣ ತೀರಿಸುವಂಥ ಕೆಲಸ ಯಾರು ಮಾಡ್ತಾರಪ್ಪ? ಇವತ್ತು ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು. ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರೆ. ದುಬೈದಾಗ ಆಸ್ತಿ ಮಾಡ್ತಾರೆ, ಮಾಸ್ಕೋದಾಗ ಮಾಡ್ತಾರ, ಮಾರಿಸಸ್ದಾಗ ಮಾಡ್ತಾರ, ಇಲ್ಲಿ ಕತ್ತಿ ಹೊಡಿತಾರ. ನಾವು ರೈತನ ಮಕ್ಕಳು, ರೈತನ ಹಾಕಿ ಎಲ್ಲೆಲ್ಲಿ ರೈತನ ಹಾಕಿ. ಇವರೆಲ್ಲ ದುಬೈ ಮಕ್ಕಳು, ಇವರು ಈಗ ಭಾರತದ ಮಕ್ಕಳಲ್ಲ. ಭಾರತದಾಗ ಗಳಿಸಿದಂಥ ರೊಕ್ಕ ದುಬೈದಾಗ ಆಸ್ತಿ ಮಾಡ್ತಾರ ಅಂದ್ರೆ ದುಬೈ ಮಕ್ಕಳು ಏನು ಭಾರತದ ಮಕ್ಕಳವ್ರು. ನಾವಿಲ್ಲಿ ಏನಾಗಿ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಅವರು, ಚಿಂಚೋಳಿ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂಥದ್ದು.
ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ. ಆದರೆ ಎಷ್ಟು ತಾಂಡ ಅದಾವ? ಸುಮಾರು 300 ತಾಂಡ ಅದಾವ ಅಲ್ಲಿ. 40% ಬಂಜಾರ ಸಮಾಜ ಐತೆ ಅಲ್ಲಿ ಚಿಂಚೋಳಿಯಲ್ಲಿ. ಪಾಪ ಉಮೇಶ್ ಜಾಧವ್ರ ಮಗ ನಮ್ಮ ಅವಿನಾಶ್ ನಿಂತಾಗ ನಾವು ಹೋದೆ. ಇಲೆಕ್ಷನ್ದಾಗ 4 ದಿವಸ ಅಲ್ಲೇ ಇದ್ದೆ. ಅಲ್ಲಿ ರೈತರು ಏನೂ ಕೇಳ್ತಿದ್ದಿಲ್ಲ. ಏನೂ ಬ್ಯಾಡ್ರಿ ಗೌಡ್ರ, ನಮ್ದೊಂದು ಸಕ್ರೆ ಕಾರ್ಖಾನೆ ಅರ್ಧಕ್ಕೆ ನಿಂತದ, ಇದು ಮಾಡಿಬಿಟ್ರೆ ನಾವೆಲ್ಲ ಬಂಜಾರ ಸಮಾಜದವರು, ಎಲ್ಲ ಸಮಾಜದವ್ರು, ಲಿಂಗಾಯತರು, ಎಲ್ಲ ಸಮಾಜದ ಹೊಲ ಮನಿ ಅದಾವು, ನೀರು ರಗಡೆ ಐತಿ. ವೀರೇಂದ್ರ ಪಾಟೀಲ್ ನೀರು ಮಾಡಿಕೊಟ್ಟಾರ. ಒಂದು ಕಬ್ಬ ಏನೋ ಮಾಡ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಿದಾಗ 10-11 ವರ್ಷ ಹಂಗೆ ಬಿದ್ದಿತ್ತದು. ಲೀಲಾವ್ದಾಗ ಯಾರೂ ಲೀಲಾವ್ದಾಗ ಟೆಂಡರ್ ಹಾಕಿದ್ದಿಲ್ಲ. ನಾನು ಆ ಟೆಂಡರ್ ಹಾಕಿ ಇವತ್ತು 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ 1 ಇಥನಾಲ್ ಫ್ಯಾಕ್ಟ್ರಿ ಮಾಡಿ. ಆದರೂ ನನಗೂ ಕಾಡಿದ್ರು, ನನಗೂ ಪರ್ಮಿಷನ್ ಇಲ್ಲ, ಅದು ಇಲ್ಲ, ಕೇಸ್ ಹಾಕಿ ನನಗೇನು ಕಾಡಿದ್ರು. ಆದರೆ ಈ ದೇಶನಾಗ ನ್ಯಾಯಾಲಯ, ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇದ್ದಾಳೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು 1 ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಕಾರ್ಖಾನೆ ಇವತ್ತು ಪ್ರಾರಂಭ ಆಯಿತು. ಇವತ್ತು ಚಾಮುಂಡಿ ತಾಯಿಗೆ ಹೋಗಿದ್ದೆ ನಿನ್ನೆ. ನಾ ಬೇಡ್ಕೊಂಡಿದ್ದೆ ಚಾಮುಂಡಿ ತಾಯಿ ಅಂದರೆ ಇಡೀ ಕರ್ನಾಟಕದ ದೇವಿ. ಬೇಡ್ಕೊಂಡಿದ್ದೆ ನಿನ್ನೆ, ಹರಕೆ ಸಲ್ಲಿಸಿ ಬಂದೆ. ನಾ ಏನು ಹೇಳಕ್ಕೆ ಹೋಗ್ಬೇಕಂತಂದ್ರೆ, ನಾನು ಭಾಳ ದೊಡ್ಡ ಸಂಸ್ಥೆ ಕಟ್ಟಿದ್ದೀನಿ. ಇವತ್ತು ಒಂದು ಮಾತು ಹೇಳ್ತೀನಿ, ಪ್ರಕಾಶ್ ಚವ್ಹಾಣ್ ನಿಮ್ಮ ಸಮಾಜದಲ್ಲಿ ಒಂದು ರತ್ನ ಇದ್ದಂಗೆ. ತನ್ನ ಸ್ವಂತ ರೊಕ್ಕ ಖರ್ಚು ಮಾಡ್ತಾನಂದ್ರೆ ಮುಂದೆ ಸಮಾಜಕ್ಕೆ ಯಾವಾಗಲೂ ಮಾಡ್ಕೊಂಡು ಹೋಗ್ತಾನಂತ ನನಗೆ ಗ್ಯಾರಂಟಿ ಇವತ್ತು ಆಗೈತಿ. ಅದಕ್ಕೆ ಅವೇನು ರಿಯಲ್ ಎಸ್ಟೇಟ್ ಮಾಡ್ತಾನಲ್ಲ, ಅವನಿಗೆ ಎಷ್ಟು ಸಾಲ ಬೇಕು, 100 ಕೋಟಿಗೋ ಯಾಕೋ 200 ಕೋಟಿ ಬೇಕೋ ನಾ ಕೊಡ್ತೀನಿ. ಮೊದಲ ಫೈನಾನ್ಸಲ್ಲಿ ಗಟ್ಟಿ ಆಗಲಿ. ಬರೇ ಬಿಜಾಪುರ ಜಿಲ್ಲಾದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಅಲ್ಲ, ಇಡೀ ಕರ್ನಾಟಕದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಮಾಡುವಂಥ ಶಕ್ತಿ ಕೊಡುವಂಥ ಶಕ್ತಿ ನಾವೆಲ್ಲ ಕೂಡಿ ಮಾಡೋಣ. ಒಳ್ಳೆಯವ್ರು ಬೆಳೆಸ್ಬೇಕು, ಸಮಾಜದಲ್ಲಿ ಒಳ್ಳೆಯವ್ರನ್ನ ಬೆಳೆಸ್ಬೇಕು. ನೋಡ್ರಿ, ಇವತ್ತು ನಾವು ಇಲ್ಲಿ ಕಾರ್ಪೊರೇಷನ್ ಬೇಕಾದವ್ರು ಲಗ ಹೊಡೆದ್ರು. ಇವತ್ತು ಮಹಾಪೌರ ಹಾಲಮತದವ, ಉಪ ಮಹಾಪೌರ ಬಂಜಾರ ಸಮಾಜದವ್ರು ನಾವು ಮಾಡೀವಿ ಬಿಜಾಪುರನಾಗ. ಅದಕ್ಕೆ ಇಲ್ಲಿ ಬಿಜಾಪುರ ಸಿಟಿ ಒಳಗೆ ಯಾರು ಬಂಜಾರ ಸಮಾಜದವ್ರು ಮಹಾಪೌರ ಆಗೇ ಇಲ್ಲ. ಮುಂದೊಂದು ಕಾಲ ಬರ್ತದೆ ಬಿಜಾಪುರದ ಮಹಾಪೌರ, ಪೂಜ್ಯ ಮಹಾಪೌರ ಅನ್ಬೇಕಾಗ್ತದೆ. ನಾವೆಲ್ಲ MLA ಇದ್ರೇನು ಅಂಥ ಜಾಗನೂ ಒಂದು ದಿವಸ ಬರ್ತದೆ. ನಾವು ಈ ಸರ್ಕಲ್ಲು ಭಾಳ ಮಂದಿ ಹೇಳ್ಕೊತಾರೆ, ನಾ ಮಾಡೀನಿ ನೀ ಮಾಡೀನಿ ಅಂತೇಳಿ. ನಾನು ಬಿಜಾಪುರ ಒಂದು ಕಾಲಕ್ಕೆ ಪಕ್ಕೀರ್ ಬಸ್ತಿ ಊರು ಹತ್ತಿದ್ರು. ಬರೀ ಗಡ್ಡ ಬಿಟ್ಟಿದ್ದು, ಆ ಇದ್ರದ್ದು ಡಬ್ಬಿ ಹಿಡ್ಕೊಂಡು ಆ ನವಿಲಿನ ಗರಿ ತೊಗೊಂಡು ಅಡ್ಡಾಡ್ತಿದ್ರು. ಈಗ ಏನಾಗೈತೆ, ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನಗರ ಬಿಜಾಪುರ ಆಗಿದೆ. ಮಹಾರಾಣಾ ಪ್ರತಾಪ್ ಯಾರು ಗುರ್ತತನೋ? ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನದವ್ರು ನೀವೆಲ್ಲ ಮಹಾರಾಣಾ ಪ್ರತಾಪನ ವಂಶಕ್ಕೆ ಸೇರಿದವರು. ಮಹಾರಾಣಾ ಪ್ರತಾಪ ಅಡವಿಯೊಳಗಿದ್ದಾಗ ಅವಾಗ ಅವ್ರ ಜೊತೆ ಯಾರು ನಿಂತವ್ರಂದ್ರೆ ಬಂಜಾರ ಸಮಾಜದವರು. ಮಹಾರಾಣಾ ಪ್ರತಾಪ್ ನೆಗ್ಗಿನ ಮುಳ್ಳಿನ ಬೀಸಿ ರೊಟ್ಟಿ ಮಾಡಿ ತಿಂದು ಅಕ್ಬರ್ ಅನ್ನೋಂಥವ, ಬರೀ ಅಕ್ಬರ ಮಹಾರಾಣ ಹೆಸರು ಕೇಳಿದ್ರೆ ಚೊಡ್ಡೆ ಹೋಯ್ಕೋತಿದ್ದರು. ಶಿವಾಜಿ ಮಹಾರಾಜರು ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರೆ ನಾವ್ಯಾರೂ ಹಿಂದೂ ಇರ್ತಿದ್ದಿಲ್ಲ. ಏನು ಹೇಳ್ತಾನೊಬ್ಬ ಕವಿ, काशी कला जाती मथुरा मस्जिद होती, अगर शिवाजी न होता तो सबका सुन्नत होती. कटेंगे तो बटेंगे तो ನಾವು ಅಕ್ಕಟ್ಟ ಇರಲಿಲ್ಲ, ನಾವು ಯಾರೂ ಉಳಿದಿಲ್ಲ, ನಮ್ಮ ಧರ್ಮ ಉಳಿದಿಲ್ಲ, ಸನಾತನ ಧರ್ಮ ಉಳಿದಿಲ್ಲ, ಬಂಜಾರ ಉಳಿದಿಲ್ಲ, ಲಿಂಗಾಯತರು ಉಳಿದಿಲ್ಲ, ದಲಿತರು ಉಳಿದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ.
ಅದಕ್ಕೆ ನಾವೆಲ್ಲ ಒಂದಿರಬೇಕು. ದೇಶದ ಬಂದಾಗ ನಾವೆಲ್ಲ ಒಂದಿರಬೇಕು. ಇವತ್ತು ಮಹಾಕುಂಭ ನೋಡ್ಲಕತ್ತೀರಿ, 55-56 ಕೋಟಿ ಜನ. ಅಲ್ಲಿ ಯಾರ ಜಾತಿ ನೋಡಿ ಬಿಡ್ಲಕತ್ತಾರೇನ್ರಿ? ಬರೀ ಬ್ರಾಹ್ಮಣರೇ ಅಲ್ಲಿ ಜಳಕ ಮಾಡ್ಲಕತ್ತಾರ. ಎಲ್ಲ ಜಾತಿ ಜನ 54-55 ಕೋಟಿ ಹೋಗ್ಯಾರ. ಅಂದ್ರೆ ದಲಿತರು, ಹಿಂದುಳಿದವರು, ಲಿಂಗಾಯತರು, ಬ್ರಾಹ್ಮಣರು, ಎ ಟು ಜಡ್ ಎಲ್ಲ ಸಮಾಜದವರು ಒಂದೇ ನದಿ, ಗಂಗಾ ನದಿಯಲ್ಲಿ ಸರಸ್ವತಿ, ಯಮುನಾ, ಗಂಗಾ ಯಮುನಾ ಸರಸ್ವತಿ ಮೂರು ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆ್ಯಪಲ್ ಕಂಪನಿ ಅಂತೈತೆ. ನಾವೆಲ್ಲ ಆ್ಯಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ, ಇಡೀ ಜಗತ್ತಿನ ಶ್ರೀಮಂತ. ಅವನು ಹೆಂಡತಿ ಬಂದು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡ್ಯಾರ. ಅಂದ್ರೆ ನಾವು ಹಿಂದೂಗಳು ಒದಕಟ್ಟಾಗ ಹಾಕ್ಬಾರ್ದು. ನಮ್ಮ ದೇಶ ಭಗವಾ ಉಳಿಬೇಕಾದ್ರೆ, ಸೇವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ, ಇವತ್ತು ಹಿಂದೂ ಸಮಾಜ ಉಳಿದ್ರೇ ನಾವೆಲ್ಲ ಉಳಿತೀವಿ. ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಿರಿ, ಜಗಳಾಡಬೇಡ್ರಿ, 108 ಏನಾರು ಮಾಡ್ರಿ. ರಾಜಕಾರಣ, ಜಿಲ್ಲಾ ಪಂಚಾಯತಿ, ತಾಲೂಕು ನೀವೇನಾರು ಮಾಡ್ಕೊರಿ, ಗ್ರಾಮ ಪಂಚಾಯತಿ. ದೇಶದ ಬಂದಾಗ ಒಬ್ಬನೇ ಒಬ್ಬ ಮಹಾತ್ಮನ ಮಾತ್ರ ನೀವು ನೆನಪಾರಬೇಡ್ರಿ. ಇವತ್ತೇನಾರು ನಾ MLA ಹೊಳ್ಳೆ ಆಗ್ಲಕ್ಕೆ ಕಾರಣ ಅಂದ್ರೆ ಬಂಜಾರ ಸಮಾಜ. ನೀವು ಕೈ ಕೊಟ್ಟಿದ್ರೆ ನಾ ಬೀಳ್ತಿದ್ದೆ. ಈ ಸಲ ನೀವು ಎಲ್ಲ ಕಡೆ ಕೈ ಕೊಟ್ರಿ. ನಾ ಬೈದೆ ಅವನಿಗೆ, ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬೈದೆ, ಪುಣ್ಯಾತ್ಮ ಈಗ ಯಾಕಿದನ್ನು ಒಳ ಮೀಸಲಾತಿ ಹೊಡ್ಕೊಂಡು ಕೂತಿ, ನಾವೆಲ್ಲ ಓಟೆ ಹೋಗ್ಬಿಟ್ಟು ನಾವು ಗಟ್ಟಿ ಹಾಕೋರೆ ಬಂಜಾರ ಸಮಾಜದವರು, ಭಜಂತ್ರಿಗಳು, ಬೋವಿ ಸಮಾಜದವರು ಕೈ ಕೊಟ್ಟರು. ಟಬಕ್ಕತ್ತು ಬಿದ್ದೀವಿ, 60ಕ್ಕೆ ಬಂದು ನಿಂತೀವಿ. ಅದನ್ನು ಮಾಡಿರದಿದ್ರೆ ಮತ್ತೆ ನಾವೇ ಬರ್ತಿದ್ದೀವಿ. ಅದು ಮಾಡಿ ಆದ್ರೆ ಪುಣ್ಯಾಕ ನನಗೆ ಕೇಳ್ತಾರೆ, ನಿಮ್ಮಲ್ಲಿ ಬಂಜಾರ ಸಮಾಜದವ್ರು ಓಟ್ ಹಾಕಿದ್ರು. ನನಗೆ 75% ಹೆಂಗೆ ಹಾಕಿದ್ರಿ ಅವ್ರು, ನಮ್ಮ ಕಡೆ ಹಾಕಿಲ್ಲ ಅಂತಾರೆ. ಯಾಕೆ ಹಾಕಿದ್ರು? ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತೇಳಿ. ಬರೇ ಬೋಗಸ್ ಭಾಷಣ ಮಾಡಿ ಹೋಗವಲ್ಲ. ಇವತ್ತು ಬಿಜಾಪುರ ಹೆಂಗೆ ಕಾಣಿಸ್ಲಕ್ಕತ್ತೈತಿ? ಈ ಭಾರತದಾಗ 3ನೇ ಒಳ್ಳೆ ಗಾಳಿ ಇರುವಂಥ ನಗರ, ಇಡೀ ಇಂಡಿಯಾದಾಗ ನಂಬರ್ 3 ಬಿಜಾಪುರ. ಮೊದಲೇನೆತ್ತಿದ್ರು ಬಿಜಾಪುರಕ್ಕೆ? ಧೂಳಾಪುರ ಎತ್ತಿದ್ರು. ನೀವು ಎಲ್ಲ ತಾಂಡ್ಯದವ್ರು ಕಾಯಿಪಲ್ಯ ಮಾರ್ಲಕ್ಕೆ ಬಂದ್ರೆ ಕುಂಡ್ರಿಸಿ ಕೊಡ್ತಿದ್ರೇನಲ್ಲಿ? ಕಾಯಿಪಲ್ಯ ಮಾರ್ಲಕ್ಕೆ ಅವ್ರು ಬಂದು ಚಿನ್ನಾಲ್ಕೆ ಚಲ್ ಹತ್ತಿದ್ರು. ಈಗ ನಾ ಹೇಳಿನವರಿಗೆ ಅವ್ರು ಬಂದ್ರೆ ನೀವೇನು ಅನ್ಬೇಕು ಅನ್ನೋದು, ಬೋಡಿಕೆ ಲಾತ್ ಮಾರಂಗೆ ಐತ. ಮಕ್ಕಳಿಗೆ ಹಂಗೆ ಇಟ್ಟಿನತ್ತೆ ಬರೋಬ್ಬರ ಐತಿ ಬಿಜಾಪುರ. ಮುಂಜಾನೆ 5ಕ್ಕೆ ನೋಡ್ರಿ ಎಲ್ಲ ಬಜಾರ್ ತಂಡ ಇಟ್ಟದೋ ಅಲ್ಲ. ಮೊನ್ನೆ ಒಂದು ತಂಡಕ್ಕೆ ಹೋಗಿದ್ದೆ, ನಮ್ದೊಂದು ಉಪಚುನಾವಣೆ ಇತ್ತು ನಮ್ಮ ಇವಂದು ಬಾರಾಕೋಟಿ ತಾಂಡ್ಯದಾಗ. ಅಲ್ಲೇ ಹೆಣ್ಮಗಳು ಹೇಳೋದು, ಗೌಡ್ರ ದಿನ ನಮ್ಮ ತಾಂಡ್ಯದ ಹೆಣ್ಮಕ್ಳು ಮುಂಜಾನೆ 5ಕ್ಕೆ ಹೋಗಿ ಮಧ್ಯಾಹ್ನ 1ಕ್ಕೆ ಬರ್ತಾರ. ದಿವಸ 2-3 ಲಕ್ಷ ರೂಪಾಯಿ ಕಾಯಿಪಲ್ಯ ರೊಕ್ಕ ತೊಗೊಂಡು ಬರ್ತಾರೆ. ದಿವಸ ಒಂದು ತಾಂಡೆ. ಆ ತಾಂಡ್ಯದಾಗ ಮನೆ ನೋಡಿದೆ, ಏನು ದೊಡ್ಡ ದೊಡ್ಡ ಶ್ರೀಮಂತರು 1-2 ಕೋಟಿ ರೂಪಾಯಿ ಮನೆ ಕಟ್ಟದಂಗೆ ಕಟ್ಟಾರ ಅಲ್ಲಿ. ನೋಡ್ರಿ ಲೆಕ್ಕ ಹಾಕ್ರಿ, ಒಂದು ದಿವ್ಸಕ್ಕೆ 2 ಲಕ್ಷ ರೂಪಾಯಿ ತರ್ತಾರೆ. ಅಂದ್ರೆ ಒಂದು ಕುಟುಂಬ 1500-2000 ರೂಪಾಯಿ ಉತ್ಪನ್ನ ಡೈಲಿ. 1500 ಹಿಡಿದ್ರೆ 40-50 ಸಾವಿರ ರೂಪಾಯಿ ಆಯಿತು. ಮೊದಲ ಯಾರಿಗೂ ಕಾಯಿಪಲ್ಯಕ್ಕೆ ಬಿಡಿಸ್ಕೊಡ್ತಿದ್ದಿಲ್ಲ. ಇಲ್ಲಿ ರೋಡ್ ಮಗಲ್ ಕೂತ್ರ ಬೂಟ್ ಕಾಲೇ ಒದಿತಿದ್ರು. ಈಗ ಯಾರು ನಿಮ್ಮ ಕೈ ಹಚ್ತಾರನ? ಹಂಗೆ ಬಿಜಾಪುರ ಇಟ್ಟೀನಿ. ಬಿಜಾಪುರ ಇದು ಹಿಂದೂ ನಗರ. ಇಲ್ಲೇನು ಮ್ಯಾಗಿನ ಸಾಬ್ರದೇನು ನಡೀದಿಲ್ಲ. ಹಮಾರ ಹಿಂದೂಸ್ತಾನಕ್ಕೆ ಹಿಂದೂ. ಅದಕ್ಕೆ ಯಾರು ಹಂಚಬೇಡ್ರಿ. ಚಲೋ ಮನಿ ಕಟ್ರಿ. ಸರ್ಕಲ್ ಅಂತ ಹೇಳಿ ನಾವು ಸರ್ಕಲ್ ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ್ತೇನೆ, ಏನು ಯಾರು ಮಾಡಿಲ್ಲ, ನಾವೇ ಮಾಡೀವಿ. ಆ ಸರ್ಕಲ್ ಡೆವಲಪ್ಮೆಂಟ್ಗೆ 25 ಲಕ್ಷ ರೂಪಾಯಿ ನಮ್ಮ MLA ಫಂಡ್ ಹಾಕೊಡ್ತೀನಿ. ಅದ್ರ ಜೋಡ KT ರಾಠೋಡ್ ಅವ್ರದ್ದೇನು ನೀವು ಹೇಳಿರಿ ಮೂರ್ತಿದು, ನಾವು ಇಲ್ಲೇ ನಮ್ಮ ಪ್ರಕಾಶ್ ರಾಠೋಡ್ ಎಲ್ಲರೂ ನಾವು ಅದೀವಿ. ಏನು ಬಂಜಾರ ಸಮಾಜ ಎಲ್ಲ ಲೀಡರ್ಗಳು ಕೂಡಿ KT ರಾಠೋಡ್ರ ಉಪಕಾರ ಸಮಾಜ ಮ್ಯಾಗ ಭಾಳ ಇದೆ. ಅವ್ರು SC ಆಗ್ಲಿಕ್ಕೆ ಕಾರಣ ಅನ್ನೋಂಥ ನಿಮ್ಮ ಸಮಾಜ ಭಾಳ ದಿವಸದೊಂದು ಸಂಕಲ್ಪ ಐತಿ. ಅದಕ್ಕೆ ನಾವೆಲ್ಲ ಕೂಡಿ 1 ವರ್ಷನಾಗ KT ರಾಠೋಡ್ರ ಮೂರ್ತಿನ ಕೂಡಿಸ್ತೀವಿ. ಬಂಜಾರ ಏನು ನಮ್ಮ ಸಂತ ಸೇವಾಲಾಲ್ ಸರ್ಕಲ್ ಇದೆ, ಈ ಸರ್ಕಲ್ ನೋಡ್ಲಾಕ ಇಡೀ ರಾಜ್ಯದವ್ರು ಬಂದು ನೋಡಂಗೆ ಅಂತ ಸರ್ಕಲ್ ನಾವು ಮಾಡ್ತೀವಿ. ಅದಕ್ಕೆ ಈ ರೋಡನ್ನು ನಾ 4 ಲೈನ್ ಮಾಡ್ಲಕತ್ತೀನಿ.
ನೀವ್ಯಾರೂ ಏನೋ ಹಂಚಬೇಡ್ರಿ. ಬಿಜಾಪುರ ಸುತ್ತಮುತ್ತಲು ತಾಂಡ್ಯದವ್ರು ಆರಾಮ್ ಬರ್ರಿ, ಕಾಯಿಪಲ್ಯ ಮಾರ್ರಿ, ಕಬ್ಬಿನ ಹಾಲು ಕುಡಿಸ್ರಿ, ಮೊಸರು ತಿನ್ನಿಸ್ರಿ, ಹಾಲು ಕೊಡ್ರಿ. ನೀವು ಗಟ್ಟಿಯಾಗಿ ಇರ್ರಿ, ನಾ ಗಟ್ಟಿಯಾಗಿ ಇರ್ತೀನಿ. ಇಲ್ಲಿ ಯಾವನೋ ಕಾಯಿನ್ ಕನ್ನಲಾರ್ದಂಗೆ ನೋಡ್ಕೋದು ನನ್ನ ಜವಾಬ್ದಾರಿ. ನೀವು ಒಕ್ಕಟ್ಟಾಗಿ ಮುಂದಿನ ದಿವಸರಾಗ ನಮ್ಮ ಜೋಡ ಇರ್ರಿ ಅಂತ ಕೇಳ್ಕೊಂಡು, ಬೋಲೋ ಭಾರತ್ ಮಾತಾ ಕಿ, ಸಂತ ಸೇವಾಲಾಲ್ ಮಹಾರಾಜ್ ಕಿ ಜೈ ಶ್ರೀರಾಮ್.